ಆ ಫ್ಲೈಓವರ್ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಮೇನ್ ಡೋರ್ ಇದ್ದಂತೆ. ಆ ಮೇಲ್ಸೇತುವೆ ಬಂದಾದ್ರೆ ವಾಹನ ಸವಾರರು ಪರದಾಡೋ ಸ್ಥಿತಿ ಅಷ್ಟಿಷ್ಟಲ್ಲ. ಜಸ್ಟ್ 4 ಕಿಲೋಮೀಟರ್ಸ್ ಆಗುವಷ್ಟರಲ್ಲಿ ಗಂಟೆಗಳೇ ಉರುಳಿ ಹೋಗುತ್ತೆ. ಇದೀಗ ಮತ್ತೆ ಅಂಥದ್ದೇ ಪರಿಸ್ಥಿತಿ ಎದುರಾಗ್ತಿದೆ. ಒಂದು ವರ್ಷಗಳ ಕಾಲ ಫ್ಲೈಓವರ್ ದುರಸ್ತಿ ಕಾಮಗಾರಿ. ಒಂದಲ್ಲ ಎರಡಲ್ಲ 20 ಜಿಲ್ಲೆಗಳಿಗೂ ಹೆಚ್ಚು ಜನರು ಬೆಂಗಳೂರಿಗೆ ಬರುವ ದಾರಿ ಇದು. ನಗರದ ಹೆಬ್ಬಾಗಿಲಾಗಿರುವ ಗೊರಗುಂಟೆಪಾಳ್ಯ ಫ್ಲೈಓವರ್ ಅಧ್ವಾನಗೊಂಡು ವರ್ಷವೇ ಉರುಳಿತು. ಆದರೆ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ. ಡಿಸೆಂಬರ್ ಹೊತ್ತಿಗೆ ಭಾರೀ ವಾಹನಗಳ ಸಂಚಾರಕ್ಕೆ ಅವಕಾಶ ಸಿಗುತ್ತೆ ಅಂತ ಖುದ್ದು ಸಿಎಂ ಬೊಮ್ಮಾಯಿ ಹೇಳಿದ್ರು. ಆದ್ರೆ ಜನವರಿ ಬಂದ್ರೂ ವಾಹನ ಸಂಚಾರಕ್ಕೆ ಮುಕ್ತವಾಗಿಲ್ಲ. ಬದಲಿಗೆ ಮತ್ತೊಂದು ಸಮಸ್ಯೆ ತಲೆದೋರಿದೆ. ಇದು ಲೈಫ್ ಲೈನ್ ಆಗಿದೆ ಬೆಂಗಳೂರಿಗೆ ಎಂಟ್ರಿ ಪಾಯಿಂಟ್. ಇಂಥ ಎಂಟ್ರಿ ಪಾಯಿಂಟ್ ಅನ್ನೇ ನೀವು ಈ ತರ ಕಳಪೆ ಕಾಮಗಾರಿಯಿಂದ ಫ್ಲೈಓವರ್ ಅನ್ನ ಮುಚ್ಚಿರೋದ್ರಿಂದ ಮುಂದೆ ಆ ಫ್ಲೈಓವರ್ನ ದುರಸ್ತಿ ಪಡಲಿಲ್ಲ ಅಂದ್ರೆ ಜನ ಬೆಂಗಳೂರಿಗೆ ಎಂಟ್ರಿ ಆಗೋದಾದ್ರೂ ಹೇಗೆ? ಎಂಟ್ರಿ ಆಗಬೇಕಾದ್ರೇ ಈ ಥರ ಗಂಟೆಗಟ್ಟಲೆ ಕ್ಯೂ ಅಲ್ಲಿ ನಿಂತ್ಕೊಂಡು ಕೆಲಸಕ್ಕೆ ಹೋಗೋರು, ವಿದ್ಯಾರ್ಥಿಗಳು ಎಲ್ಲರೂ ಸೇರಿದಂತೆ ಗಂಟೆಗಟ್ಟಲೆ ಟ್ರಾಫಿಕಲ್ಲೇ ಕಳೀತಾ ಇರೋದ್ರಿಂದ ತುಂಬ ಕಷ್ಟ ಆಗ್ತಾ ಇದೆ ಜನಸಾಮಾನ್ಯರಿಗೆ. ವಿಷಯ ಏನಂದ್ರೆ ಫ್ಲೈಓವರ್ನ 120 ಪಿಲ್ಲರ್ಗಳಿಗೂ 6 ಕೇಬಲ್ ಅಳವಡಿಸಲಾಗಿದೆ. ಮುಂದಿನ 3 ತಿಂಗಳಲ್ಲಿ 3 ಕೇಬಲ್ ಅಳವಡಿಸಲಾಗುವುದು. ಈ ವೇಳೆ ಭಾರೀ ವಾಹನಗಳ ಸಂಚಾರ ಸ್ತಬ್ಧವಾಗಿರುತ್ತೆ. ಇದರ ಬಳಿಕವೂ ಸಮಸ್ಯೆ ಪರಿಹಾರ ಆಗದಿದ್ರೆ ಇನ್ನುಳಿದ 3 ಕೇಬಲ್ ಅಳವಡಿಕೆ ಮಾಡಲಾಗುತ್ತೆ. ಈ ಕಾಮಗಾರಿಗೆ 1 ವರ್ಷ ಸಮಯ ಹಿಡಿಯಲಿದ್ದು ಅಲ್ಲಿ ತನಕ ಭಾರೀ ವಾಹನಗಳ ಸಂಚಾರ ಸ್ಥಗಿತವಾಗಲಿದ್ಯಂತೆ. ಫಸ್ಟ್ ಸ್ಟೇಜಲ್ಲಿ ಅಡಿಷ್ನಲ್ ಎಕ್ಸ್ಟ್ರಾ ಕೇಬಲ್ಸ್ ಹಾಕೋಕ್ಕೆ ಪ್ರಾವಿಷನ್ಸ್ ಇದೆ. ಸೊ ಎಕ್ಸ್ಟ್ರಾ ಕೇಬಲ್ಸ್ ಹಾಕಿಬಿಟ್ಟು ಅದು ಸ್ಟ್ರೆಸ್ ಮಾಡಿದ್ರೆ ಫುಲ್ ಲೋಡ್ ಅಲೌ ಮಾಡಬಹುದು. ಸೊ ಅದು ಮಾಡೋಕ್ಕೆ ಒಂದು 3 ತಿಂಗಳು ಆಗುತ್ತೆ. ಆಮೇಲೆ ಈಗ ಅಲ್ಲಿ ಇರೋದು 120 ಸ್ಪ್ಯಾನ್ಸ್ ಇದೆ. ಈಚ್ ಸ್ಪ್ಯಾನಲ್ಲಿ 10 ಕೇಬಲ್ಸ್ ಇದೆ. ಸೊ ಈ ಎಲ್ಲ ಕೇಬಲ್ಸ್ ನಾವು ರಿಪ್ಲೇಸ್ ಮಾಡ್ತೀವಿ. ಇದು ಮಾಡೋಕ್ಕೆ 1 ವರ್ಷ ಆಗ್ಬೋದು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಐಐಎಸ್ಸಿಗೆ ಮೇಲ್ಸೇತುವೆ ಸುರಕ್ಷತಾ ಲೆಕ್ಕ ಪರಿಶೋಧನೆ ಕಾರ್ಯವನ್ನ ವಹಿಸಿಕೊಟ್ಟಿದೆ. ಇನ್ನು ಐಐಎಸ್ಸಿಯ ತಾಂತ್ರಿಕ ಸಮಿತಿ ಅದರ ರಚನಾತ್ಮಕ ಸಮಗ್ರತೆಯನ್ನ ಸುಧಾರಿಸಲು ಸಲಹೆಗಳನ್ನ ನೀಡಿದೆ. ಸಮಿತಿಯು ಎಲ್ಲಾ ಕೇಬಲ್ಗಳನ್ನ ಆಂಟಿ ಕೆರೋಸಿವ್ ಕೇಬಲ್ಗಳೊಂದಿಗೆ ಬದಲಾಯಿಸಲು ಸಲಹೆ ನೀಡಿದೆ. ಫ್ಲೈಓವರ್ನ ಎಲ್ಲಾ 120 ಪಿಲ್ಲರ್ಗಳು ಸುಮಾರು 8 ಪ್ರೀಕಾಸ್ಟ್ ಕೇಬಲ್ಗಳನ್ನ ಹೊಂದಿದ್ದು ಈಗ ಒಟ್ಟು 960 ಹೊಸ ಕೇಬಲ್ಗಳನ್ನ ಹಾಕಬೇಕಾಗಬಹುದು. ಆ ನಂತರವಷ್ಟೇ ಭಾರೀ ವಾಹನಗಳ ಸಂಚಾರಕ್ಕೆ ಅವಕಾಶ ಸಿಗಬಹುದು ಅಂತಾರೆ ತಜ್ಞರು. ಒಟ್ನಲ್ಲಿ 4 ಕಿಲೋಮೀಟರ್ ಉದ್ದದ ಈ ರಸ್ತೆ ದುರಸ್ತಿಗೆ ಬರೋಬ್ಬರಿ 30 ಕೋಟಿ ರೂಪಾಯಿ ವೆಚ್ಚವಾಗಲಿದ್ದು ಮುಂದಿನ ತಿಂಗಳು ಕಾಮಗಾರಿ ಆರಂಭವಾಗಲಿದೆ. ಬಳಿಕ ಒಂಚೂರು ಲೋಪದೋಷ ಕಂಡು ಬಂದ್ರೂ ಸವಾರರಿಗೆ ಶಾಕ್ ತಟ್ಟೋದು ಗ್ಯಾರಂಟಿ. ಮುತ್ತಪ್ಪ ಲಮಾಣಿ, TV9 ಬೆಂಗಳೂರು.